ಇವತ್ತು RCB ಮತ್ತು ಸ್ಟೇಡಿಯಂ ಅವರು ಇವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು, ಅದು ವಿಧಾನಸೌಧ ಮಾಡಿದ್ರಲ್ಲ, ಮುಂದೆ ಮಾಡಿದ್ರಲ್ಲ, ಅದು ಸಾಕಾಗಿತ್ತು. ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ. ಯಾವುದೇ ಒಂದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ 35,000, 2-3 ಲಕ್ಷ ಜನ ಜಮಾಯಿಸಿದ್ದಾರೆ. ಮತ್ತು ಅವರು ಯಾರು RCB ಟೀಮ್ ನಡೆಸ್ತಾರಲ್ಲ ಅವರು ಮತ್ತು ಸ್ಟೇಡಿಯಂನವರೇ ನೇರ ಹೊಣೆಗಾರರು. ಇದಕ್ಕೆ ಪೊಲೀಸು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ, ಕೊಡದೇ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಸರ್ಕಾರವೇ ನೇರ ಹೊಣೆ. ಈ 11 ಜನರ ಸಾವಿಗೆ CM ಜೊತೆಗೆ ಉಪಮುಖ್ಯಮಂತ್ರಿ, ಗೃಹ ಮಂತ್ರಿಗಳ ನೇರವಾಗಿ ಹೊಣೆಯನ್ನು ಹೊರಬೇಕನ್ನೋ ನಿಟ್ಟಿನಲ್ಲಿ BJPಯವರು ಆರೋಪ ಮಾಡ್ತಿದ್ದಾರೆ. ಈಗ ಒಂದು ಸರ್ಕಾರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳೇ ನೇರವಾಗಿ ಹೊಣೆ ಆದರೆ, ಮೊನ್ನೆ ಉತ್ತರ ಪ್ರದೇಶದಲ್ಲಿ ಇದಾಯ್ತಲ್ಲ ಕುಂಭಮೇಳ, ಆ ಸಂದರ್ಭದಲ್ಲೂ ಕೂಡ ಅನೇಕ ಜನ ಸತ್ತರು. ಮತ್ತು ಇದರಲ್ಲಿ ಲೋಪ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಇಲಾಖೆ ಪರ್ಮಿಷನ್ನು ತಗೊಳ್ಳಿ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಬೇಕಾಗಿತ್ತು. ಪರ್ಮಿಷನ್ ತಗೊಳ್ಳದೆ ಅವರು ಮಾಡೋಕ್ಕೆ ಹೋದಾಗ ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು. ಮತ್ತು ಜನ ಕೂಡ ಅವರ ಫ್ರಾಂಚೈಸೀಸ್ ತೊಗೊಂಡಿದ್ರಲ್ಲ ಯಾರೋ ಕಂಪ್ನಿ, ಅವರು ನಾನೇ ನೋಡಿದೆ ಅಡ್ವರ್ಟೈಸ್ಮೆಂಟು ಎಲ್ಲ ಉಚಿತವಾಗಿ ಬರ್ಬೋದು, ಏನು ಟಿಕೆಟ್ ಇಲ್ಲ, ಆದರೆ ಸೀಮಿತ ಸ್ಥಳ, ಸೀಮಿತ ಸೀಟ್ಸ್ ಅಂತ ಹಾಕಿದರು. ಜನ RCB ಕ್ರಿಕೆಟ್ ಪ್ರಿಯರು ಹೆಚ್ಚಲ್ವಾ, ಒಂದು 2-3 ಲಕ್ಷ ಜನ ಒಂದೇ ಸಲ ನುಗ್ಗಿದಾಗ ಇದಾಗಿದೆ. ಮತ್ತು ಸರ್ಕಾರನೇ 100ಕ್ಕೆ 100 ಭಾಗ ಅವ್ರದ್ದೇ ತಪ್ಪು ಅಂತ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಹೇಳ್ತಾರೆ. ಲೋಪ ಆಗಿರ್ತಕ್ಕಂಥದ್ದು ಆಗಿದೆ, ಆದರೆ ಸರ್ಕಾರನೇ ಅದಕ್ಕೆ ಹೊಣೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆ ಥರ ಸರ್ಕಾರದ ಮೇಲೇ ನೇರವಾಗಿ ಹೊಣೆ ಹೊರಿಸೋ ಆಗಿದ್ದರೆ, ಉತ್ತರ ಪ್ರದೇಶದಲ್ಲಿ ಕಾಲು ತುಳಿತಕ್ಕೆ ಮೊನ್ನೆ ಆ ಮೇಳ ಆಯ್ತಲ್ಲ, ಕುಂಭಮೇಳ, ಆವತ್ತು ಎಷ್ಟು ಜನ ಸತ್ತರು. ಮತ್ತು ಪಹಲ್ಗಾಮಲ್ಲಿ ನಮ್ಮ 26 ಜನ ಟೂರಿಸ್ಟ್ಗಳು ಸತ್ತರು. ಅದೇ ರೀತಿ 40 ಜನ ಸೈನಿಕರು ಸತ್ತರಲ್ಲ, ಅದಕ್ಕೆಲ್ಲ ಯಾರು ಹೊಣೆ? ಕೇಂದ್ರ ಸರ್ಕಾರನೇ ಹೊಣೆ. ಕೇಳಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೂ, ಅವ್ರಿಗೂ ರಾಜೀನಾಮೆ ಕೇಳಲಿ, ನಮಗೂ ಕೇಳಲಿ ಬೇಕಾದರೆ. ರಾಜ್ಯ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ಸರ್? ಯಾಕೆಂದರೆ ರಾತ್ರಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರೋದ್ರಿಂದನೇ ಈ ಘಟನೆ ಆಗಿರ್ತಕ್ಕಂಥದ್ದು. ಯಾಕೆ ಸರ್ಕಾರಕ್ಕೆ ಇಷ್ಟೊಂದು ಸಂಭ್ರಮಾಚರಣೆ ಮಾಡಬೇಕಾದ್ರೆ ಈ ಒಂದು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಯಿತಾ ಸರ್ಕಾರ? ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೋಬೇಕಾಗಿತ್ತು. 35,000 ಕೆಪಾಸಿಟಿ ಇರ್ತಕ್ಕಂಥ ಸ್ಟೇಡಿಯಮ್ಗೆ ಅಷ್ಟೇ ಜನ ಬಿಡಬೇಕಾಗಿತ್ತು. ಆದರೆ ಎಲ್ಲ ಗೇಟುಗಳು ತೆಗೆದುಬಿಟ್ಟು ಫ್ರೀ ಅಂತ ಸರ್ಕಾರ ಹೇಳಿದರೆ, ಸರ್ಕಾರ ಹೇಳಲಿಲ್ಲ, ಸ್ಟೇಡಿಯಮ್ನವ್ರು ಹೇಳಿದರು. ಮತ್ತು ಆ ಫ್ರಾಂಚೈಸೀಸ್ ತೊಗೊಂಡಿದ್ರಲ್ಲ ಅವ್ರು ಹೇಳಿದ್ರು, ಇದು ಹೇಳಿ ಕೇಳಿ ಕಮರ್ಷಿಯಲ್ಲು. ಯಾವುದು ಈ IPL ಇದೆಯಲ್ಲ, ಎಲ್ಲ ಕಮರ್ಷಿಯಲ್ಲು. ಅದರಲ್ಲಿ ನಮ್ಮ RCB ಟೀಮಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಕನ್ನಡಿಗರು, ಮಯಾಂಕ್ ಅಗರ್ವಾಲು. ಉಳಿದಿರ್ತಕ್ಕಂಥವರೆಲ್ಲ ಬೇರೆ ಬೇರೆ ರಾಜ್ಯಗಳವರು. ಈ RCBನಲ್ಲಿ ಅದೆಲ್ಲ ಅವ್ರಿಗೆ ಆ್ಯಕ್ಷನ್ನಲ್ಲಿ ಅವರು ಇವನ್ನೆಲ್ಲ ತಗೊಳ್ತಾರೆ. ಕೆಟ್ಟ ಹೆಸರು ಸರ್ ಕರ್ನಾಟಕ ಬಂದಿದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಬಂದಿದೆ, ಆದರೆ ಸರ್ಕಾರದ ತಪ್ಪಲ್ಲ ಅದು. ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಪೊಲೀಸ್ ಇಲಾಖೆಯವರು ಜವಾಬ್ದಾರಿ ಅವರು ತಗೋಬೇಕಾಗಿತ್ತು, ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗಿತ್ತು. ತಗೊಳ್ಳದೇ ಇರೋದ್ರಿಂದ ಈ ರೀತಿ ಸರ್ ಈಗ ಆಗಿದೆ.
ನಿನ್ನೆ ಅಷ್ಟೇ ಕಮಿಷನರು ಮತ್ತು IGP ಸಂಬಂಧಪಟ್ಟಂಥ ಪೊಲೀಸರನ್ನ ಈಗ ಅಮಾನತು ಮಾಡಿ ಸರ್ಕಾರ ಆದೇಶ ಕೂಡ ಮಾಡಿದೆ. ಹೊಸ ಕಮಿಷನರು ಬಂದಿದ್ದಾರೆ. ನಿನ್ನೆ ಸಂಪುಟ ಸಭೆ ಇತ್ತಲ್ಲ, ಸಂಪುಟ ಸಭೆಯಲ್ಲಿ ಚರ್ಚೆ ಆದಮೇಲೆ ಈ ತೀರ್ಮಾನ ತಗೊಂಡಿದ್ದಾರೆ. ಪೊಲೀಸರಷ್ಟೇ ಯಾಕೆ ರಾಜಕಾರಣಿಗಳನ್ನು ಇದರಲ್ಲಿ ಹೊಣೆ ಮಾಡಬೇಕು, ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜಕಾರಣಿಗಳು ಯಾರಾದರೂ ನೇರವಾಗಿ ಭಾಗಿಯಾಗಿದ್ದರೆ ಅವ್ರ ಮೇಲೂ ಕೂಡ ಆ್ಯಕ್ಷನ್ ತಗೊಳ್ಬೇಕಾಗಿತ್ತು. ಯಾರು ಆ ರೀತಿ ಭಾಗಿಯಾಗಿಲ್ವಲ್ಲ. ಯಾರು ಭಾಗಿಯಾಗಿದ್ದಾರೆ ಹೇಳಿ? ನಿಯಂತ್ರಣ ಮಾಡಲಿಲ್ವಾ, ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ನಾನು ಕುಟುಂಬಸ್ಥರ ಅವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಸಹಜವಾಗಿ ಅವ್ರಿಗೆ ಯಾವ ರೀತಿ ದುಃಖನೂ ಇರುತ್ತೆ, ಸರ್ಕಾರದ ಮೇಲೆ ಕೋಪನೂ ಇರುತ್ತೆ ಅಲ್ವಾ. ಆದರೆ ಈ 35,000 ಕೆಪಾಸಿಟಿ ಇರ್ತಕ್ಕಂಥ ಸ್ಟೇಡಿಯಮ್ಗೆ 2-3 ಲಕ್ಷನ ಯಾಕೆ ಬಿಟ್ಟರು? ಆಮೇಲೆ ಉಚಿತ ಅಂತ ಆ ಸ್ಟೇಡಿಯಮ್ನವರು, ಯಾವುದು ಕ್ರಿಕೆಟ್ ಸ್ಟೇಡಿಯಮ್ನವರು ಯಾಕೆ ಆ ರೀತಿ ಮಾಡಿದ್ರು? ಆ ಫ್ರಾಂಚೈಸೀಸ್ ತೊಗೊಂಡಿದ್ರಲ್ಲ, ಅವ್ರು ಯಾಕೆ ಈ ರೀತಿ ಎಲ್ಲ ಮಾಡಿದ್ರು? ನೇರವಾಗಿ ಹೊಣೆ ಅವ್ರದ್ದೇ. ಅದರಲ್ಲಿ ನಮ್ಮ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ. ನಾನು ಇಲ್ಲ ಅಂತ ಹೇಳೋದು. ಗೃಹ ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ, ಅವರು ಕೂಡ ರಾಜೀನಾಮೆ ಕೊಡಬೇಕಂತೇಳಿ. ಈಗ ರಾಜ್ಯದಲ್ಲಿ ಗೃಹ ಇಲಾಖೆ ಫೇಲ್ಯೂರ್ ಆಗೈತೆ ವಿಪಕ್ಷದವ್ರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಕುಂಭಮೇಳದಲ್ಲಿ ರೈಲ್ವೆ ಸ್ಟೇಷನಲ್ಲಿ 100 ಜನ ಸತ್ತರಲ್ಲ, ಆಗ ಯಾಕೆ ಯೋಗಿಯವರ ಸರ್ಕಾರಕ್ಕೆ ರಾಜೀನಾಮೆ ಕೇಳಲಿಲ್ಲ? ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಪುಲ್ಗಾವ್ ಆಗ 40 ಜನ ಸೈನಿಕರು ಸತ್ತರಲ್ಲ, ಕೇಂದ್ರದ ಗೃಹ ಮಂತ್ರಿಗಳು ಜವಾಬ್ದಾರಿ ತೊಗೋಬೇಕಾಗಿತ್ತು. ಮೊನ್ನೆ ಪೆಹಲ್ಗಾಮಲ್ಲಿ ಯಾರು ತೊಗೋಬೇಕಾಗಿತ್ತು ಜವಾಬ್ದಾರಿ? ಇದೆಲ್ಲ ಅವರು ತೊಗೋಬೇಕಾಗಿತ್ತು. ಈಗ ನಾವು ಜವಾಬ್ದಾರಿಯಿಂದ ನುಣ್ಚ್ಕೊಳ್ತಿಲ್ಲ, ಆದರೆ ಕೇಳೋ ಅಂಥವ್ರಿಗೆ ಉತ್ತರ ಕೊಡ್ತಾಯಿದ್ದೀನಿ ಅಷ್ಟೇ. ಲೋಪ ಆಗಿದೆ ಅಂತ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳಲಿಲ್ಲ. ಯಾಕೆಂದರೆ ಪಾಪ ಅಷ್ಟು ಜನ ಸತ್ತಂಥವರ ಕುಟುಂಬಗಳಿಗೆ ದುಃಖ ಅಂತೂ ಆಗುತ್ತೆ, ಮತ್ತು ವಾಪಸ್ಸಂತೂ ನಾವು ತರೋಕ್ಕಾಗುತ್ತೆ ಅವ್ರನ್ನ, ಸಾಧ್ಯ ಇಲ್ಲ.